ಒಂದಾನೊಂದು ಕಾಲದಾಗ ಒಂದು ಹಕ್ಕಿ ತನ್ನ ಮರಿ ಜೊತೆ ಸಮುದ್ರ ದಡದಲ್ಲಿ ನೀರಲ್ಲಿ ಆಟ ಆಡ್ತಿದ್ರು. ಆ ಟೈಮ್ ಒಳಗ ಸಮುದ್ರದ ಅಲೆಗಳು ಜೋರಾಗಿ ಏರಿ ಬಂದ ಆ ಮರಿಯನ್ನ ಒಳಗೆ ಎಳ್ಕೊಂಡು ಹೋಗ್ಬಿಡ್ತಾವ. ಇದನ್ನ ನೋಡಿದಂತ ತಾಯಿ ಹಕ್ಕಿ ಧೃತಿಗೆಡದೆ ಆ ಸಮುದ್ರದಾಗಿರುವ ಒಂದೊಂದು ಹನಿ ನೀರನ್ನ ಹೊರಗಾಗ ಸ್ಟಾರ್ಟ್ ಮಾಡ್ತೈತಿ. ಇದನ್ನು ನೋಡಿದ ಅಲ್ಲಿ ಸುತ್ತಮುತ್ತ ಇದ್ದಂತ ಹಕ್ಕಿಗಳು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಇಲ್ಲ ನನ್ನ ಮರಿ ನಿಂಗ ಸಮುದ್ರ ಎಳ್ಕೊಂಡು ಹೋಗೈತಿ, ಅದಕ್ಕೆ ನಾನು ಆ ಹನಿಗಳನ್ನೆಲ್ಲ ಹೊರಗಾಕತ್ತೀನಿ ಅಂತ ಹೇಳ್ತಿದ್ವಿ. ಅವು ಏನ್ ಹೇಳ್ತಾವು, ಇದು ಅಸಾಧ್ಯವಾದ ಮಾತು, ಇದನ್ನ ಮಾಡಕ್ ಆಗಂಗಿಲ್ಲ, ಇದು ವ್ಯರ್ಥ ಪ್ರಯತ್ನ ಆಗುತ್ತಂತ. ಆಗ ತಾಯಿ ಹಕ್ಕಿ ನನಗ್ ನಿಮ್ಮ ಸಲಹೆ ಬೇಡ, ನಿಮ್ ಸಾಥ್ ಬೇಕಂತ ಹೇಳ್ತೈತಿ. ಇದನ್ನೆಲ್ಲಾ ಕೇಳಿಸ್ಕೊಂಡು ಗುಂಪಾಗಿ ಹಕ್ಕಿಗಳು ಬಂದ್ ಆ ಸಮುದ್ರದ ನೀರನ್ನ ಒಂದೊಂದು ಹನಿಯಾಗಿ ಹೊರಗಾಕ ಸ್ಟಾರ್ಟ್ ಮಾಡ್ತಾವ್. ಇದನ್ನೆಲ್ಲ ಮೇಲಿಂದ ನೋಡ್ತಿದ್ದಂತ ವಿಷ್ಣುವಿನ ವಾಹನವಾದಂತ ಗರುಡ ಬಂದು ಅದು ಕೂಡ ಸಾಥ್ ಕೊಡ್ತೈತಿ. ಆಗ ವಿಷ್ಣು ಬಂದ ಏನ್ ಮಾಡಾಕತ್ತೀರಿ ನೀವು ಅಂತ ಕೇಳಿದಾಗ ಆಗಿರುವಂತ ಸನ್ನಿವೇಶನ ವಿವರಣಿಸಿದಾಗ ಅವರು ಸಹಿತ ಇದು ಅಸಾಧ್ಯವಾದ ಮಾತು ಅಂತ ಹೇಳಿದಾಗ ಆ ಹಕ್ಕಿಗಳೆಲ್ಲ ಒಕ್ಕರ್ಲಿಂದ ಒಂದ್ ಮಾತು ಹೇಳ್ತಾವ, ನಮ್ಗ ನಿಮ್ ಸಾಥ್ ಬೇಕು ಹೊರತು ನಿಮ್ ಸಲಹೆ ಅಲ್ಲ ಅಂತ. ಆಗ ವಿಷ್ಣು ಆ ಎಲ್ಲಾ ನೀರನ್ನ ಕುಡಿದು ಆ ಸಮುದ್ರ ನೀರನ್ನ ಖಾಲಿ ಮಾಡಿ ಆ ಹಕ್ಕಿ ಮರಿಯನ್ನ ರಕ್ಷಿಸ್ತಾರ. ತಾತ್ಪರ್ಯ ಏನಪ್ಪಾ ಅಂತಂದ್ರ, ಜೀವನದಲ್ಲಿ ಕೆಲವೊಂದಿಷ್ಟು ಅನಿರೀಕ್ಷಿತ ಘಟನೆಗಳಾದಾಗ ನಮಗ ಬಹಳಷ್ಟು ಜನ ಬರೀ ಸಲಹೆ ಸೂಚನೆಗಳನ್ನ ಕೊಟ್ಟು ಸುಮ್ಮನಾಗ್ತಾರ. ಆದ್ರೆ ಸಾಥ್ ಕೊಟ್ಟವ್ರೆ ನಮ್ಮ ನಿಜವಾದ ಬಂಧು ಮಿತ್ರರು. ನಿಮ್ಗೆ ಈ ರೀಲ್ ಲೈಕ್ ಆಯ್ತಂದ್ರೆ ನಿಮಗೂ ಜೀವನದಲ್ಲಿ ಬರೀ ಸಲಹೆ ಸೂಚನೆಯನ್ನು ಕೊಡದೆ ಸಾಥ್ ಕೊಟ್ಟಂತ ಸ್ನೇಹ ಜೀವಿಗಳಿಗೆ, ಬಂಧು ಬಳಗದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.